ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಕರ್ನೂಲಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇವಾಗ ತುಂಗಭದ್ರಾ ನದಿ ಮೇಲೆ ಹೋಗ್ತಾ ಇದೀವಿ ನೋಡಿ. ನಮ್ಮ ಸೈಡಿಗೆ ಕಾಣ್ತಿರ್ಬೋದು. ಊರಾಗಿ ನಿನ್ನೆ ಲೋಡ್ ಮಾಡ್ಕೆ ಬಂದಿದ್ದ. ರಾತ್ರಿ ಒಂದು 10 ಗಂಟೆಗೆ ಬಂದ. 10:30 11 ಗಂಟೆ ಆಗಿತ್ತು ಬಂದಾಗ. ನಾನು ಅನಂತಪುರವರೆಗೆ ಹೊಡೆದು ಅನಂತಪುರನಾಗೆ ಬಂದು ಗಾಡಿ ಕೊಟ್ಟು ಮಕ್ಕಳಿದ್ದೆ. ನಿದ್ದೆ ಬಂದಾಗ ಆಯ್ತು. ಇವಾಗ ಎದ್ದು ನೋಡಿದ್ರೆ ಕರ್ನೂಲಾಗಿತ್ತು ಗಾಡಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ 7:30ಗೆನೆ. ಹೋಗ್ತಾ ಇದೀವಿ ನೋಡಿ. ಇಲ್ಲಿ ಕರ್ನೂಲ್ ದಾಟಿ ಇದು ಮೈಕ್ ತಂದಿದ್ದೀನಿ. ವಾಯ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಿದ್ರಲ್ಲ, ಹೆಂಗ್ ಬರ್ತಿದೆ ಹೇಳಿ ಒಂದ್ ಸ್ವಲ್ಪ ಎಲ್ಲಾರು ಕಾಮೆಂಟ್ ಬಾಕ್ಸ್ ನಿಂದೆ ತಿಳಿಸ್ಬೇಕು. ಇದು ನಾವು ಲೋಡ್ ಮಾಡಿರೋದು ಎಲ್ಲಿಗಂದ್ರೆ ನಾಗ್ಪುರ್ಗಿಂತ ಮುಂಚೆನೆ ಬುಟ್ಟಿಬೋರಿ ಅಂತ ಹೇಳಿ ಬರುತ್ತೆ. ಬುಟ್ಟಿಬೋರಿ ಬಂದಿರೋದು ಇಲ್ಲೇ ದುರ್ಗದಿಂದಾನೆ ಲೋಡ್ ಮಾಡಿರೋದು ನಾವು. ಹೋಗ್ತಾ ಇದೀವಿ. ಇನ್ನೇನು ಇದು ಆಂಧ್ರ ತೆಲಂಗಾಣ ಬಾರ್ಡರ್ ಬರ್ತದೆ. ಆ ಬಾರ್ಡರ್ ಹತ್ರ ಹೋಗೋಣ. ಬಾರ್ಡರ್ ದಾಟಿ ಎಲ್ಲ ನಾನು ನಿಲ್ಸಿ ಟೀ ಕುಡ್ದು ತಿಂಡಿ ಮಾಡೋಣ. ಇಲ್ಲ ಮುಂದೆ ಹೋಗಿ ಟೈರ್ ಮೇಲೆ ಪಂಚರ್ ಹಾಕ್ಸ್ಬೇಕು, ಅದನ್ನು ಮಾಡೋಣ. ಗುರು, ಇಲ್ಲಿ ಮೆಹಬೂಬ್ ನಗರದಾಗ ನಮ್ ಸಬ್ಸ್ಕ್ರೈಬರ್ ಬೇರೆ ಇದಾರೆ. ಅವ್ರು 2 ದಿನದಿಂದ ಮೆಸೇಜ್ ಮಾಡ್ತಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ನಾವು ಮೀಟ್ ಆಗ್ಬೇಕು ಅಂತ ಹೇಳಿ. ಆಯ್ತು ಅಂತ ಹೇಳಿದೀನಿ. ನಿಮ್ಗೂ ತೋರಿಸ್ತೀನಿ ಅವ್ರನ್ನ. ಮೆಹಬೂಬ್ ನಗರದಾಗ ಇರೋದು ನಮ್ ಸಬ್ಸ್ಕ್ರೈಬರ್. ನಾನ್ ಶಾಕ್ ಆಗ್ಬಿಟ್ಟೆ, ಏನ್ ಗುರು ಆಂಧ್ರದಾಗ ನಮ್ಗೂ ಸಬ್ಸ್ಕ್ರೈಬರ್ ಇದಾರ ಮೆಹಬೂಬ್ ನಗರದಾಗೆ ಅಂತೇಳಿ. ಆಯ್ತು, ಬಂದ್ ಮೆಸೇಜ್ ಮಾಡ್ತೀನಿ ಅಂತ ಹೇಳಿದ್ದೆ ನಿನ್ನೆ. ಹೋಗಿ ಸಿಗಕ್ ಬಂದೆ. ಇವಾಗ ಆಂಧ್ರ ಬಾರ್ಡರ್ ದಾಟಿ ತೆಲಂಗಾಣ ಬಾರ್ಡರ್ ದಾಟಿ ತೆಲಂಗಾಣದಾಗ ಎಂಟ್ರಿ ಆದ್ವಿ. ಅಲ್ಲೊಂದ್ ಹತ್ರ ನಿಲ್ಸಿದ್ವಿ ಪಂಚರ್ ಅಂಗಡಿ ತಾಗೆ. ಗ್ರೀಸ್ ಹೊಡ್ಸ್ಕೊಂಡು ನಮ್ದು ಲಿಫ್ಟ್ ಇಂದ ಒಂದು ಟೈರ್ ಪಂಚರ್ ಆಗೈತೆ, ಅದ್ನ ಹಾಕ್ಸೋಣ ಅಂತ ಹೇಳಿ. ಅವ್ನ ಯಾಕೋ ಒಂದ್ ಸ್ವಲ್ಪ ಬಿಸಿ ಇದ್ದ. ಅದಕ್ಕೆ ಅವನ ಹತ್ರ ಇನ್ನೇನು ಹೋಗೋದಂತ ಹೇಳಿ ಹೆಂಗೋ ನಾವು ಮಾಮೂಲಿ ನಿಲ್ಸೋ ಜಾಗಕ್ಕೆ ಹೋಗಿ ನಿಲ್ಸಿದ್ರೆ ಗ್ರೀಸ್ ಹೊಡಿಯೋಕೆ ಪಂಚರ್ ಅಂಗಡಿ ಎಲ್ಲ ಅಲ್ಲೇ ಐತೆ. ಅಲ್ಲಿ ಎಲ್ಲ ರೆಡಿ ಮಾಡಿಸ್ಕೊಂಡು ಹೋದ್ರೆ ಆಯ್ತು. ಅಲ್ಲಿ ಅವನ ಹತ್ರ ತರಕಾರಿ ಸಿಕ್ಕರೆ ತಗೊಂಬಂದು, ಏನಿಲ್ಲ ಹಸಿಮೆಣ್ಸಿಕಾಯಿ ಒಂದೇ ಬೇಕಾಗಿರೋದು ಎಲ್ಲ ಇದಾವೆ. ಒಂದು 1/4 kg ತಗೊಬಂದು ಅಡುಗೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗೋಣ. ಅವನು ಟೈರ್ ಪಂಚರ್ ಹಾಕಿ ಗ್ರೀಸ್ ಹೊಡೆ ಅಷ್ಟೊತ್ತಿಗೆ ನಾವು ಅಡುಗೆ ಮಾಡ್ತೀವಿ ಆರಾಮಾಗೆ. ಊಟ ಗೀಟ ಮಾಡ್ಕೊಂಡು ಹೊರಟದೆ. ಬನ್ನಿ ಅಲ್ಲಿ ಹೋಗಿ ಸಿಗುಮ. ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಇವತ್ತು. ಅಲ್ಲಿ ಹೋಗಿ ಪಂಚರ್ ಅಂಗಡಿ ತಗೊಂಡು ಇವಾಗ ಗ್ರೀಸ್ ಹೊಡಿತಾ ಇದಾರೆ. ಟೈರ್ ಬಿಚ್ಚಿ ಟ್ಯೂಬ್ ಚೆಕ್ ಮಾಡ್ತಾ ಇದ್ದಾನೆ ಏನಾಗೈತೆ ಅಂತೇಳಿ. ಹಗ್ಗ ನೋಡ್ಕೊರು ಹೆಂಗ್ ಲೂಸ್ ಆಗಿದ್ದಾವೆ. ಮಾಲೆಲ್ಲ ಹಿಂದೆ ಕುತ್ಕೊಂಡ್ಬಿಟ್ಟೈತೆ. ಸ್ವಲ್ಪ ಅಂಶಗಳೆಲ್ಲ ಜೋರಾಗಿ ಹಚ್ಚಿಳಿಸ್ಕೆ ಬಂದ್ರೆ ಪೂರ್ತಿ ಮಾಲೆ ಕುತ್ಕೊಂಡ್ಬಿಡ್ತೈತೆ. ಕತ್ತರಿಗ ಎಲ್ಲ ಹೆಂಗಾಗಿದ್ದಾವೆ. ಇನ್ನೇನು ಗ್ರೀಸ್ ಹೊಡಿಸ್ಕೊಂಡು ಹೋಗೋದೆ. ಟನ್ನೇಜ್ ಇಲ್ಲ ಗುರು, ನಮ್ಮದು 32 ಟನ್ ಐತೆ ಅಷ್ಟೇ. 32 ಟನ್ನಿಗೆ ಹೋಗ್ತಾ ಇದ್ದೀವಿ ನಾಗ್ಪುರ್ಗೆ. ಏನು ಮಾಡ್ತೀರಾ, ಲೋಡಿಂಗ್ ಇಲ್ಲ ಏನಿಲ್ಲ ನಮಗೆ. ಇದು ಆದೋನಿ ಆಲೂರಿಂದನೂ ಲೋಡಿಂಗು ನಿಲ್ಲಿಸ್ಬಿಟ್ಟಿದ್ದಾರೆ. ವಾಪಿ ಅಹಮದಾಬಾದು ಚೆನ್ನಾಗಿ ಲೋಡಿಂಗ್ ಸಿಗೋದಲ್ಲಿ ಅದನ್ನು ಇಲ್ಲ. ಹೆಂಗೋ SKM ನಮಗೆ ಲೋಡ್ ಸಿಕ್ತು. ದುರ್ಗದಿಂದ 20 ಕಿಲೋಮೀಟ್ರು. ಅದನ್ನೇ ಹೋಗಿ ಎತ್ತಿಗೆ ಬಂದ್ವಿ. ಒಂಚೂರು ಬಾಡಿಗೆ ಕಮ್ಮಿನೇ, ಹೇಳ್ಕೇಳಂತ ಬಾಡಿಗೆ ಏನಿಲ್ಲ. ಆದರೆ ದುರ್ಗದಿಂದ 20 ಕಿಲೋಮೀಟ್ರ್ ಹೋಗಿ ಬರೋದಲ್ಲ, ಅದಕ್ಕೆ ಬಂದ್ವಿ ಲೋಡ್ ಮಾಡ್ಕೊಂಡು. ಆ ಕಡೆ ಒಳ್ಳೆ ಬಾಡಿಗೆ ಮಾಡ್ಕೊಂಡು ಹೋಗೋಣ ಕೇರಳಗೆ. ನಮ್ಮ ಗಾಡಿನೂ ಅಲ್ಲೇ ನಿಂತೈತೆ ಲೋಡಿಂಗ್ ಇಲ್ದಂಗೆ. ಒಂದು 5-6 ದಿವಸ ಆಯ್ತು ನಾವು ಬಂದಾಗ ಹೋಗಿದ್ದು ಗಾಡಿ ಲೋಡಿಂಗ್ ಇಲ್ದಂಗೆ ಅಲ್ಲೇ ನಿಂತತೆ. ಇಲ್ಲೇ ತಿಂಡಿ ತಿಂದ್ವಿ. ಇವಾಗ ನೋಡಿ, ನಾವು ಮಾಮೂಲಿ ನಿಲ್ಸೋ ಜಾಗ ಇಲ್ಲೇ. ನಾನು ಒಬ್ಬನೇ ಬಂದಿದ್ರೆ ಆ ಮರದಡಿಗೆ ಹಾಕಿ ಮಾಡ್ಕೊಂತಿದ್ದೆ. ಇಲ್ಲಾಂದರೆ ಇಲ್ಲೆಲ್ಲ ಸೈಡಿಗೆ ಹೊಡೆದು ಮಾಡ್ಕೊಂತಿದ್ದೆ. ಇಲ್ಲೇ ನಾವು ರೇಷನ್ನು ತಗೊಳೋದು, ಗ್ಯಾಸ್ ತುಂಬಿಸ್ತಿದ್ದು. ಅಲ್ಲೇನು ತಗೊಳೋದು ಬೇಡ, ಐತೆ ಅಲ್ಲ. ಸೀದಾ ಇದು ರಿಂಗ್ ರೋಡ್ ಇಳಿದ್ಮೇಲೆ ಅಲ್ಲೆಲ್ಲ ತರಕಾರಿ ಸಿಗ್ತತೆ. ತರಕಾರಿ ತಗೊಬೇಕಷ್ಟೇ. ಒಂದು 2 kg ಅಕ್ಕಿ ತಗೊಂಡ್ರೆ ಆಯ್ತು ಅಲ್ಲೇ ಅಂಗಡಿಗೆ. ಗುರು ಇವನದು ಫುಲ್ ಕಾಸ್ಟ್ಲಿ ಗುರು. 70 ರೂಪಾಯಿ kg ಅಂತ ಅಕ್ಕಿನ. ಅವೇ ಅಕ್ಕಿ ಅಂಗಡಿಗೆ ತಗೊಂಡ್ರೆ 60 ರೂಪಾಯಿ, 60 ರೂಪಾಯಿ, 50 ರೂಪಾಯಿ kg. ಇವು ನೋಡಿದರೆ 70 ರೂಪಾಯಿ ಅಂದ. ಮೊನ್ನೆ ತಗೊಂಡೋಗಿದ್ವಿ. ಇವಾಗ ಹೋಗಿ ಕೇಳಿದೆ 69 70 ರೂಪಾಯಿ. ಕಮ್ಮಿ ರೇಟ್ ಅಂದರೆ 69 ಅಂತೆ. ಅದ್ರ ಮೇಲೆ ಇರೋದು ಅಕ್ಕಿ ಅಂತೆ. ಬೇಡ ಬಿಡು ಅಂತ ಹೇಳಿದೆ. ಇದು ಇವರೆಲ್ಲ ತಮಿಳ್ನಾಡಿನವ್ರು ಇರೋದಿಲ್ಲಿ. ಇದೇ ಅಂಗಡಿ. ಗ್ಯಾಸ್ ತುಂಬಿಸ್ಕೋಬೋದು.
ಇನ್ನೇನಂತೆ ಸುಮ್ಮನೆ ಅದೇ ನೋಡಿದ್ರು. ಇದು ಅನಂತಪುರಿಂದ ದಿಲ್ಲಿಗೆ ಮೋಸಂಬಿ ಲೋಡ್ ಆಗಿರೋದು. ಈ ಸೈಡಿಗೆ ಹಾಕಿರೋದು ಹುಲ್ಲು ನೋಡಿದರೆ ಗೊತ್ತಾಗ್ಬಿಡ್ತದೆ ನೋಡಿ. ಇದೆಲ್ಲ ಫುಲ್ ಮೋಸಂಬಿ ಗಾಡಿನೇ. ನಮ್ಮ ಗಾಡಿ ನೋಡಿ ಗಲೀಜಾಗ್ಬಿಟ್ಟೈತೆ, ತೊಳಸಿಲ್ಲ, ಫುಲ್ ಎಲ್ಲ ಮಣ್ಣು ಹೊಡೆದ್ಬಿಟ್ಟೈತೆ. ಅಲ್ಲಿ ಅನ್ಲೋಡ್ ಮಾಡೋಕ್ಕಾಗೆ ಫಾರಮ್ನಾಗೆ ನೀರು ಸಿಕ್ಕಿದ್ರೆ ನೀರು ತಗೊಂಡು ತೊಳೆಯನ್ನಂತೆ. ಬನ್ನಿ. ಇನ್ನೇನು ಇದು ಟೈರ್ ರೆಡಿ ಮಾಡಿದರು, ಗಾಳಿ ಚೆಕ್ ಮಾಡಿದರು, ಗ್ರೀಸ್ ಹೊಡಿಯೋದು ಮುಗೀತು. ಸ್ವಲ್ಪ ಟೈರ್ ಫಿಟ್ ಮಾಡ್ಕೊಂಡು ಸಿಗೋಣ. ಗ್ರೀಸ್ ಹೊಡಿಸ್ಕೊಂಡು ಹೊರಟ್ವಿ. ಗ್ರೀಸ್ ಹೊಡಿಸಿ ಟೈರ್ ಪಂಚರ್ ಹಾಕ್ಸ್ಕೊಂಡು, ಅದು ನಮ್ಮದು ಟೈರ್ ಸರಿ ಇರಲಿಲ್ಲ. ಅದಕ್ಕೆ ಜಾಸ್ತಿ ಗಾಳಿ ಇಡಿಸ್ಲಿಲ್ಲ, 130 ಇಡಿಸ್ತಷ್ಟೇ. ಅದ್ರ ಜೊತೆ ಟೈರು ಫುಲ್ ಫ್ಲಾಟ್ ಆಗ್ಬಿಟ್ಟತೆ. ಸುಮ್ಮನೆ ಒಂದು ಟ್ರಿಪ್ಪಿಗೆ ಹಾಕಿರೋದಷ್ಟೇ ಅವು. ನಮ್ಮ ಗಾಡಿಯಲ್ಲಿ ನೀವು ನೋಡ್ದಂಗೆ ಒಂದು ಜೊತೆ ಇವು ಫುಲ್ ಬಟನ್ ಇರೋ ಟೈರ್ ಏನ್ ಬಂದು ಹೋಗ್ಬಿಟ್ವು. ಹಂಗಾಗಿ ನಮ್ಮ ಓನರ್ಗೆ ಹೊಸ ಹಾಕ್ರಿ ಅಂತ ಹೇಳಿದೆ. ಒಂದ್ ಜೊತೆ ಹಾಕಿದ್ರು, ಇನ್ನ ಒಂದ್ ಜೊತೆ ಟೈರ್ ಬೇಕು. ಇದು ಒಂದ್ ಟ್ರಿಪ್ ಹೋಗ್ಬಾ, ನಾಗ್ಪುರ್ಗೆ ಹೋಗ್ ಬಂದ್ಮೇಲೆ ಹಾಕ್ತೀನಿ ಅಂತ ಹೇಳಿದ್ರು. ಮಳೆಗಾಲದಲ್ಲಿ ಟ್ರಿಪ್ ಇಲ್ಲಲ್ಲ, ಮತ್ತೇನ್ ಮಾಡೋದು ಅಂತ ಹೇಳಿ ಬಂದೆ. ಅದ್ನ ಪಂಚರ್ ಹಾಕ್ಸ್ತಿದ್ದಿಲ್ಲ, ಹಂಗೆ ಹೊಡಿತಿದ್ ನಾನು. ನಾವ್ ಹೋಗ್ಬೇಕಾದ್ರೆ ಆ ಕಡೆ ಲಾತೂರ್ ನಾಂದೇಡ್ ಮೇಲೆ ಹೋಗ್ತೀವಲ್ಲ, ಆ ರೋಡ್ನಾಗೆ ಪೊಲೀಸ್ನವ್ರು ಬಹಳ ತೊಂದ್ರೆ ಕೊಡ್ತಾರೆ ನಮ್ಗೆ. ಲಿಫ್ಟ್ ಎತ್ಕೊಂಡು ಹೊಡಿತಿದ್ಯಾ, ಇದು ಲಿಫ್ಟ್ ಇಳಿಸ್ ಹೊಡಿಬೇಕಂತ ಹೇಳಿ ಹೇಳ್ಬೇಕಂದ್ರೆ, ಆಕ್ಚುಲಿ ನಾವು ಲಿಫ್ಟ್ ಇಳಿಸ್ ಹೊಡಿಲೇಬೇಕು, ಅದು ರೂಲ್ಸ್ ಇರೋದು. ಲಿಫ್ಟ್ ಎತ್ ಹೊಡೆದ್ರೆ ನಾವು 12 ಟೈರ್ನ ಓಡಿಸಿದ್ರೆ 25 ಟನ್ನಿಗೆ ಮಾತ್ರ ಮಾರ್ಜಿನ್ ಇರುತ್ತೆ. 25 ಟನ್ ಮೇಲೆ ಇದ್ದಾಗ, 30-35 ಟನ್ ಇದ್ದಾಗ ಲಿಫ್ಟ್ ಎತ್ ಹೊಡೆದ್ರೆ ಅದಕ್ಕೆ ಕೇಸ್ ಹಾಕ್ತಾರೆ. ಮಾಲೆಗಾಂವ್, ದುಲಿಯಾ ಮತ್ತೆ ಗುಜರಾತ್ ಅಲ್ಲೆಲ್ಲ ಬಹಳ ಗಾಡಿ ಕೇಸ್ ಹಾಕಿದಾರೆ ಲಿಫ್ಟ್ ಎತ್ ಹೊಡೆದಿರೋದಕ್ಕೆ. ನಾವು ರೂಲ್ಸ್ ಫಾಲೋ ಮಾಡ್ಬೇಕು. ಆದ್ರೆ ಏನ್ ಮಾಡ್ತೀರಾ, ನಮ್ಮ ಹತ್ರ ಟೈರ್ ಸರಿ ಇರ್ಲಿಲ್ಲ. ಇವಾಗ ಪಂಚರ್ ಹಾಕ್ಸಿದ್ನಿ, ಅದಕ್ಕೋಸ್ಕರ ನಾನು ಹೋಗ್ಬೇಕಾದ್ರೆ ಆ ಕಡೆ ರೋಡ್ನಾಗ ಹೋದ್ರೆ ಲಿಫ್ಟ್ ಇಳಿಸ್ ಹೊಡಿಯೋಣ, ಈ ಕಡೆ ರೋಡ್ನಾಗ ಬಂದ್ರೆ ಇಳಿಸೆ ಹೊಡಿಯೋಣ. ಅದು ಬ್ರೇಕ್ ಹಿಡಿಯಲ್ಲ, ಅದು ಎತ್ತೊಡಿದ್ರೆ. ನಾವು ಬೆಂಗಳೂರು, ಮೈಸೂರು ಮತ್ತೆ ದಾವಣಗೆರೆ, ಶಿವಮೊಗ್ಗ ಲೋಡ್ ಮಾಡಿದ್ರು ಈ ಕಡೆ ರೋಡ್ನಾಗೆ ಬರೋಣ. ಈ ಕಡೆ ರೋಡ್ನಾಗ ಬಂದು ಮೆಹಬೂಬ್ ನಗರಿಂದ ಸೀದಾ ಇದು ಶಕ್ತಿನಗರ, ರಾಯಚೂರು, ಸಿನ್ನೂರು, ಸಿರುಗುಪ್ಪ, ಬಳ್ಳಾರಿ ಹಿಂಗ ಹೋಗ್ಬಿಡ್ಬೋದು. ದಾವಣಗೆರೆ, ಶಿವಮೊಗ್ಗ ಲೋಡ್ ಮಾಡಿದ್ರೆ ಗಂಗಾವತಿ, ಬೂದುಪ್ಪ ಕ್ರಾಸಿಗೆ ಹೋಗಿ ಹೋಗ್ಬಿಡ್ಬೋದು. ಬೆಂಗಳೂರು ಅಂದ್ರೆ ಬಳ್ಳಾರಿ ಇರೋದ್ ಮೇಲೆ ಹೋಗ್ಬೋದು. ಇಲ್ಲಿ ಹೈದರಾಬಾದ್ನಾಗೆ ನಮ್ಗೆ ಸಬ್ಸ್ಕ್ರೈಬರ್ ಇದಾರೆ, ಅವರು ಮೀಟ್ ಮಾಡ್ಬೇಕು ಅಂತ ಹೇಳಿ ಮೆಸೇಜ್ ಹಾಕ್ತಾರೆ ಇನ್ಸ್ಟಾಗ್ರಾಮ್ನಾಗೆ. ಇವಾಗ ಹೇಳಿದ್ದೀನಿ, ಇದು ಮೆಸೇಜ್ ಹಾಕಿದ್ದೀನಿ, ಬರ್ತಾ ಇದೀವಿ, ಒಂದ್ 10-11 ಗಂಟೆಗೆ ಬರ್ತೀವಿ ಅಂತ ಹೇಳಿ. ಇನ್ನ ಅವ್ರು ಸದ್ಯಕ್ಕೆ ರಿಪ್ಲೈ ಮಾಡಿಲ್ಲ, ಇವಾಗ ಮಾಡ್ಬೋದೇನೋ ನೋಡೋದು. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ರಿಪ್ಲೈ ಮಾಡಿದ್ರೆ ಅವರು ಮಾತಾಡಿಸ್ಕೊಂಡು ಹೋಗೋಣ. ಇದು ರಿಪ್ಲೈ ಮಾಡಿಲ್ಲ ಅಂದ್ರೆ ಹೋಗೋದು ಹಂಗೆ ನೋಡೋದು. ಅವ್ರ ಫೋನ್ ನಂಬರ್ ಹಾಕಿಲ್ಲ ನಾನು, ಅಲ್ಲಿ ಹತ್ರಕ್ಕೆ ಹೋದಾಗ ಲೊಕೇಶನ್ ಶೇರ್ ಮಾಡಿದ್ರ ಅಂತ ಹೇಳಿ. ಯಾಕೆ ಬೇಕು, ಹೊಸ ಊರು ಬೇರೆ, ಹೈದರಾಬಾದಲ್ಲಿ ನಮ್ಗೆ ಸಬ್ಸ್ಕ್ರೈಬರ್ ಇದಾರೆ ಅಂದ್ರೆ ಒಂಥರ ಖುಷಿನೇ ಆಗುತ್ತೆ. ಏನ್ ಹೆದರಿಕೆಣ ಅಂತದೇನಿಲ್ಲ. ನೋಡೋಣ, ಅವ್ರು ಬರ್ತಾರೇನೋ, ಬಂದ್ರೆ ತೋರಿಸ್ತೀನಿ. ಅವ್ರದ್ದು ಮೆಹಬೂಬ್ ನಗರ್ ಅಂತ 2 ಅಡ್ರೆಸ್ ಹೇಳಿದಾರೆ ನಮ್ಗೆ, ಮೆಹಬೂಬ್ ನಗರ್ ಮತ್ತೆ ಹೈದರಾಬಾದ್ ಅಂತ ಹೇಳಿ. ಮೆಹಬೂಬ್ ನಗರ್ ಹತ್ರ ಬಂದ್ ಮೆಸೇಜ್ ಹಾಕಿ ಅಂತ ಹೇಳಿ, ಅವಾಗ್ಲೇ ಮೆಸೇಜ್ ಹಾಕಿದ್ದೀನಿ ನಿಮ್ಗೆ ಬರ್ತೀನಿ ಅಂತ ಹೇಳಿ. ಮೆಹಬೂಬ್ ನಗರ್ಗೆ ಹೋಗಿ ಮೆಸೇಜ್ ಹಾಕೋದು, ಬಂದ್ರೆ ನಿಮ್ಗೂ ತೋರಿಸ್ತೀನಿ, ಬಂದಿಲ್ಲ ಅಂದ್ರೆ ಹೋಗೋದು. ಅವ್ರು ಮೆಸೇಜ್ ಮಾಡಿದ್ರೆ ಹೇಳೋದು, ಹಿಂಗ್ ಬಂದು ವೇಟ್ ಮಾಡಿದ್ವಿ, ನೀವ್ ಬಂದಿಲ್ಲ ಅಂತ ಹೇಳಿ ಹೋಗೋದು. ಇಲ್ಲಾಂದ್ರೆ ಇನ್ನೊಂದು ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳೋದು. ನಾವು ಬಹಳ ಹೊತ್ತು ವೇಟ್ ಮಾಡಂಗಿಲ್ಲ, ಒಂದ್ ಅರ್ಧ ಗಂಟೆ. ಬರ್ತೀನಿ ಅಂದ್ರೆ 1 ಗಂಟೆ ಬೇಕಾದ್ರೂ ಕಾಯನ್ ಗುರು. ನಮ್ಗೆ ಬೇರೆ ಸ್ಟೇಟ್ ಅಲ್ಲಿ ಸಬ್ಸ್ಕ್ರೈಬರ್ ಸಿಗ್ತಾರ ಅಂದ್ರೆ ಒಂಥರ ಖುಷಿನೇ ಆಗುತ್ತೆ. ನೋಡಬೇಕು, ರೋಡ್ ಸೈಡ್ ನಾಗ ಹಿಂಗಿದ್ರೆ ಬಹಳ ಸೂಪರ್ ಆಗಿರುತ್ತೆ. ಆ ಕಡೆಯಿಂದ ಬರ್ತಾವಲ್ಲ ಅಪೋಸಿಟ್ ಬರೋ ಗಾಡಿದು ಹೆಡ್ಲೈಟ್ ಬೆಳಕು ನಮಗ್ ಕಣ್ಣಿಗೆ ಬೀಳಲ್ಲ ನೈಟ್. ಆಗ್ಲತ್ತಂತ ತಿಳ್ಕೊಬೇಡಿ. ಜಗ್ಚರ್ಲ 50 ಕಿಲೋಮೀಟರ್ ಐತಂದ್ರೆ ಇಂದ 40 ಕಿಲೋಮೀಟರ್ ಆಗೈತಿ ಮೆಹಬೂಬ್ ನಗರ. ಎಲ್ಲಾ ರೋಡ್ನಾಗ ಈ ತರ ಗಿಡಗಳಿದ್ಬಿಟ್ರೆ ಅಪೋಸಿಟ್ ಬರೋ ಗಾಡಿದ ಹೆಡ್ಲೈಟ್ ಬೆಳಕು ನಮ್ ಕಣ್ಣಿಗೆ ಬೀಳೋದಿಲ್ಲ. ಹಂಗಿದ್ರೆ ಬಹಳ ಚೆನ್ನಾಗಿರುತ್ತೆ. ಒಂದೊಂದ್ ಕಡೆ ಹಿಂಗಿರ್ತಾವೆ, ಒಂದ್ ಕಡೆ ಗಿಡನೇ ಇರಲ್ಲ. ಗುಜರಾತ್ ಅಲ್ಲಂತೂ ರೋಡ್ ಸೈಡ್ ನಾಗ ಒಂದು ಗಿಡ ಕಾಣೋದಿಲ್ಲ ಗುರು, ಬರೀ ಹೆಡ್ಲೈಟ್ ಹೊಡಿತಿತ್ತ ಕಣ್ಣಿಗೆ. ಮಹಾರಾಷ್ಟ್ರದಲ್ಲಿ ಇವಾಗ ಆಗ್ತಾ ಇದಾರೆ, ನಗರ್ ರೋಡ್ ಅಲ್ಲಿ, ಟಿಂಪುರ್ಣಿ ರೋಡ್ ಅಲ್ಲಿ, ಸೋಲಾಪುರ್ ರೋಡ್ ಅಲ್ಲಂತೂ ಮಸ್ತ್ ಗಿಡಗಳಿದಾವೆ. ನಾವು ಸೂರತ್ ಇಂದ ಅಹಮದಾಬಾದ್ ಹೋಗ್ತೀವಲ್ಲ, ಆ ರೋಡ್ನಾಗೇನೆ ಒಂದ್ ಸ್ವಲ್ಪ ಗಿಡಗಳಿಲ್ಲ. ಆಗ್ತಾರೆ ನೋಡಕ್ ಬಂದೆ. ಇವಾಗ ಇನ್ನೊಂದ್ ಮೆಸೇಜ್ ಹಾಕ್ತಾರೆ ಅವ್ರಿಗೆ ಕಾದಿ. ನಾವು ಮೆಹಬೂಬ್ ನಗರ ಬಂದು ಒಂದು 1/4 ಗಂಟೆ, ಅವ್ರು ಬರ್ಲಿಲ್ಲ. ಇನ್ನೇನು ನಾವ್ ಇನ್ನೇನು ಟೈಮ್ ಆತಂತೇಳಿ ಬಂದ್ವಿ.
ಅಲ್ಲಿ ಒಂದ್ ಸ್ವಲ್ಪ ಮುಂದೆ ಬಂದು ಟೀ ಕುಡ್ದು ಶಂಶಾಬಾದಿಗೆ ಬಂದು ರಿಂಗ್ ರೋಡ್ ಹತ್ತಿದ್ವಿ. ರಿಂಗ್ ರೋಡ್ ಹತ್ತಿದ್ರೆ ಸೀದಾ ಆ ಕಡೆ ಇಳಿಯೋವರೆಗೂ ಏನೂ ಸಿಗಲ್ಲ ಅಂತೇಳಿ ರಿಂಗ್ ರೋಡ್ ಕೆಳಗನೆ ಶಂಶಾಬಾದ್ಗಿನ್ನ ಒಂಚೂರಿಂದ ಟೀ ಕುಡ್ದು ಬಂದ್ವಿ. ಅವ್ರು ಯಾಕೋ ಬಿಸಿ ಇದ್ರೇನೋ ಮತ್ತಿನ್ನೇನ್ ಡಿಸ್ಟರ್ಬ್ ಮಾಡೋದಂತೇಳಿ ಹಂಗೆ ಬಂದೆ. ಅದು ಏನ್ ಕೆಲಸ ಇರ್ತಾವ, ಸ್ಟೂಡೆಂಟ್ ಅನ್ಸುತ್ತೆ. ಏನೊಂದ್ ಬಿಸಿ ಇದ್ರೇನೋ ಅವ್ರು ರಿಪ್ಲೈ ಮಾಡ್ಲಿಲ್ಲ. ಒಂದ್ 5 ನಿಮಿಷದಿಂದ ಒಂದ್ 1/4 ಗಂಟೆ ನೋಡ್ದೆ ರಿಪ್ಲೈ ಮಾಡ್ತಾರೇನಂತೇಳಿ, ಮಾಡ್ಲಿಲ್ಲ. ಮತ್ ಇನ್ನೊಂದ್ಸಲಿ ಮೆಸೇಜ್ ಮಾಡಿದಾಗ ಹೇಳಿದ್ರಾತ ಅಂತೇಳಿ ಬಂದೆ. ಇವಾಗ ರಿಂಗ್ ರೋಡಾಗ ಹೋಗ್ತಾ ಇದೆ ನೋಡಿ. ರಿಂಗ್ ರೋಡ್ ಹತ್ತಿದ್ಮೇಲೆ ಡ್ಯೂಟಿ ಎಕ್ಸ್ಚೇಂಜ್ ಮಾಡ್ಕೊಂಡೆ. ನಮ್ ಹುಡ್ಗ ಕೊಟ್ಟಿದ್ನಿ ಓಡ್ಸ ಅಂತ ಹೇಳಿ. ರಿಂಗ್ ರೋಡ್ ಇಲ್ಲದೆ ಇಟ್ಗೆ ಇಸ್ಕೊಳದ್ ಮತ್ತೆ. ರಿಂಗ್ ರೋಡ್ನಾಗ ಆರಾಮಾಗಿ ನಮ್ಮ 2 ಲೈನ್ ಇದಾವೆ. ಇವ್ 2 ಲೈನ್ನಾಗೆ ಹೋಗೋದು. ಆ ಕಡೆ 2 ಲೈನ್ ಹೋಗಂಗಿಲ್ಲ. 120 ಸ್ಪೀಡ್ ಲೈನ್ ನಾವು ಕಾರ್ ಓಡಾಡಕ್ ಒಂದೇ. ನಮ್ಮ 2 ಲೈನ್ ಆರಾಮಾಗಿ ಹೋಗೋದು. ಮಕ್ಳಾಗ ಸುಮ್ ಏನಾಗ ಗೊತ್ತಲ್ ಗುರು, ಯಾವ್ದು ಗುರು ಇದು ಕೆರೆ ಹೈದ್ರಾಬಾದ್ನಾಗೆ ನೋಡಿ ಇರ್ಲಿಲ್ಲ. ನೋಡಿ ಇಲ್ಲೆಲ್ಲ ಗುಡ್ಡ ಕೆದರ್ತಾ ಇದಾರೆ ಇದು ಮಾಡಕ್ಕೆ. ಇನ್ನ ನಾವು ತರಕಾರಿ ತಗೊಂಬೇಕು, ತರಕಾರಿ ತಗೊಂಡಿಲ್ಲ. ರಿಂಗ್ ರೋಡ್ ಇಲ್ದೋಗಿ ತರಕಾರಿ ತಗೊಂಡು ಅಡಿಗೆ ಮಾಡ್ಬೇಕು. ಅಲ್ಲಿ ಅಕ್ಕಿ ತಾಣನ ಅಂತಿದ್ದೆ, ಯಾಕೋ ತಾಣಕ್ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಹಂಗೆ ಬಂದೆ. ಅಲ್ಲಿ ಇದು ಮೆಡಿಚಲ್ ದಾಟಿದ್ಮೇಲೆ ಒಂದ್ ಅಂಗಡಿ ಐತೆ. ಟ್ರಿಪ್ ಹೋಗ್ಬೇಕಾರೆ ತರಕಾರಿ ಅಲ್ಲೇ ತಾಂಡಿದ್ದೆ. ಇವಾಗನು ಅಲ್ಲೇ ಹೋಗಿ ತರಕಾರಿ ಒಂದು 3 kg ಅಕ್ಕಿ ತಗೊಂಡು ಹೋಗೋದು. ಅಕ್ಕಿ ತಗೊಂಡು ಅಲ್ಲಿ ನಿಲ್ಸಿ ಅಡಿಗೆ ಮಾಡಿದ್ರ. ಫೈನಲಿ ಮೆಡಿಚಲ್ ದಾಟಿ ಬಂದೆ. ಇದು ಯಾವ ಊರೇ ಗೊತ್ತಿಲ್ಲ. ಮೊನ್ನೆ ಬಂದು ಇಲ್ಲಿ ತರಕಾರಿ ತಗೊಂಡೋಗಿದ್ದೆ ಮೊನ್ನೆ ಟ್ರಿಪ್ನಾಗೆ. ಇವಾಗೂ ತರಕಾರಿ ತಗೊಂಡೋಗೋಣ ಅಂತೇಳಿ ನಿಲ್ಲಿಸ್ದೆ. ಅಲ್ಲಿ ನಿಲ್ಸ್ಕೊಂಡಿದ್ದೀನಿ ಗಾಡಿ. ಇಲ್ಲಿ ಜಾಗ ಇರಲಿಲ್ಲ. ಇವಾಗ ನಾವು ಇಲ್ಲಿಂದ ಹಿಂಗೆ ಒಳಗೆ ಹೋಗ್ಬೇಕು. ತರಕಾರಿ ತಕೊಂಡು ಅಕ್ಕಿ ಎಲ್ಲ ತಕೊಂಡು ಬರೋಣ. ಹಂಗೆ ನಮ್ಮ ಹುಡುಗ ಹೇಳಿದ್ನೆ, ನೀನು ರೈಸ್ ಮಾಡ್ತಿರೋ, ನಾನು ಹೋಗಿ ತರಕಾರಿ ತಕೊಂಡು ಒಂದು ಸ್ವಲ್ಪ ಅಕ್ಕಿ ಅದೆಲ್ಲ ತಗೊಂಬರ್ತೀನಿ. ಉಳ್ದಿದ್ದು ಬೇಕಾದ್ರೆ ಅಲ್ಲಿ ನಾಗ್ಪುರ್ನಾಗ ತಗೊಂಡ್ರಾತ ಅಂತೇಳಿ ಬಂದೆ. ರೋಡ್ ದಾಟಿ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ಸಾಮಾನು ತಕೊಂಡು ಸಿಗಲ್ ಬನ್ನಿ. ಇವಾಗ ಕಾಯಿ ಪಲ್ಯ ತಗೊಬಂದು ಅಡುಗೆ ಮಾಡ್ಕೊಂಡು ಉಂಡು ಹೋಗ್ತಾ ಇದ್ದೀವಿ. ಸಾಂಬಾರ್ ಏನ್ ಮಾಡ್ಲಿಲ್ಲ, ಚಿತ್ರಾನ್ನ ಮಾಡ್ಕೊಂಡ್ವಿ. ನಾನು ಇದು ತರಕಾರಿ ತರೋಷ್ಟೊತ್ತಿಗೆ ಅನ್ನ ಮಾಡಿದ್ದ ಇವನು. ಬಂದು ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡು ಊಟ ಮಾಡಿ ಹೋಗ್ತಾ ಇದೀವಿ. ರಾತ್ರಿ ನಮ್ಮೂರ ಗಣಪತಿ ಬಂತು. ಅಲ್ಲಿ ಇಟ್ಟಿದ್ ಕುಂಕುಮ ಇನ್ನೂ ಹೋಗಂಗಿಲ್ಲ ನೋಡಿ. ಇದು ಎಷ್ಟು ತೊಳೆದ್ರು ಯಾಕೆ ಕುಂಕುಮ ತಂದಿದ್ರೆ ಏನೋ ಅವ್ರು ಹೋಗ್ತಿಲ್ಲ. ಇವಾಗ ಎಲ್ಲಿದೀವಿ ಅಂದ್ರೆ ನಾವು ಚೇಗುಂಟ ಹತ್ರ ಇದೀವಿ ನೋಡಿ. ಹಂಗ ಇದು ಚೇಗುಂಟ ದಾಟಿದ್ವೇನೋ ಗೊತ್ತಿಲ್ಲ ಇನ್ನ. ಅದು ಊರಲ್ಲಿ ಟ್ರಿಪ್ ತಗ್ಸ್ಕೊಂಡು ಹೋಗಿದ್ದೆ. ಮನಿ ಟ್ರಾನ್ಸ್ಫರ್ ಆಗಿ ದುಡ್ಡು ಇಸ್ಕೊಂಡು ಹೋಗಿದ್ದೆ. ಹಂಗಾಗಿ ಊರ್ ಜಾಸ್ತಿ ಇತ್ತು. ಅಲ್ಲಿ ನಿಲ್ಸಿ ಹೋಗಿ ತರಕಾರಿ ತಗೊಂಡ್ಬಂದೆ. ಬಟ್ ಯಾವಾಗ್ಲೂ ಈ ರೂಟ್ನಾಗ ಬಂದ್ರು ಅಲ್ಲಿ ಬಂದು ಎಲ್ಲಾ ತರಕಾರಿ ತಗೊಂಡು ಹೋಗ್ಬೋದು. ಇಲ್ಲಿನ ಇದ್ಲತ್ತಾಗ ಸಿಗ್ತತೆ. ಇಲ್ಲಿ ಅಂಗಡಿಗಳ ನೋಡಿ ಎಲ್ಲೋ ಏರ್ ಟ್ರಕ್ ಬ್ಲಾಕ್ಸ್ ಅಜಯ್ ಗಾಡಿ ಹೋಗ್ತಾ ಇತ್ತು ಅಂದ್ಕೊಂಡೆ. ಹಿಮಾಚಲ್ಗೆ ಹೋಗಿ ಸೇಫ್ ಲೋಡ್ ಮಾಡ್ಕೊಂಡು ಬಂದ್ಬಿಟ್ನಲ್ಲಪ್ಪ ಅಂತ ನಾನು ತಿಳ್ಕೊಂಡೆ. ಆದ್ರೆ ಬೇರೆ ಗಾಡಿ ಅದು. ವಾತಾವರಣ ಬಹಳ ಕೂಲ್ ಇದೆ ನೋಡಿ. ಅಲ್ಲೇ ಟೈಮ್ ಬಂದು 3 ಗಂಟೆ ಆಯ್ತು. ಬೆಳಗ್ಗೆಯಿಂದನೂ ಇಂಥ ವಾತಾವರಣ ಇದೆ. ಹಿಂಗಿದ್ರೆ ಒಂಥರ ಮಜಾ ಗುರು ಗಾಡಿ ಓಡ್ಸಕ್ಕೆ. ಬಿಸ್ಲಿದ್ರೆ ಹೇಳ್ಬಾರ್ದು. ಈ ಕಡೆ ಬಿಸ್ಲು ಇರ್ತತಂದ್ರೆ ವಿಚಿತ್ರ ಬಿಸ್ಲು. ಹಗ್ಲಕ್ ಗಾಡಿನೇ ಓಡ್ಸಕ್ ಆಗಲ್ಲ ಅಂತ ಬಿಸ್ಲು ಇರ್ತತೆ. ಆ ಬಿಸ್ಲಾಗನು ಓಡ್ಸಿದೀನಿ ಒಂದ್ಸಲಿ 2 ಸಲಿ. ಆದ್ರೆ ಇವಾಗ ಬಿಸ್ಲೆ ಕಾಣೋದಿಲ್ಲ. ಇನ್ನ ಎಷ್ಟು ತಿಂಗಳು ಗೊತ್ತೇನ್ ಗುರು, ಇನ್ನ ಒಂದ್ 4-5 ತಿಂಗಳು ಬಿಸ್ಲೆ ಕಾಣಲ್ಲ ನಮ್ಗೆ. ಆಮೇಲೆ ಒಂದೇ ಸಲ ಬೇಸಿಗೆ ಬಿಸ್ಲು ಕಾಣುತ್ತೆ. ಚಳಿಗಾಲದಲ್ಲಿ ಈ ಕಡೆ ವಿಪರೀತ ಚಳಿ ಅಂದ್ರೆ ಚಳಿ. ನಾವಿನ್ನೇನು ನಿಜಾಮಾಬಾದ್ ಅದೆಲ್ಲ ದಾಟಿದ್ರೆ ಅತ್ಲಾಗ ಮಳೆ ಕೊಟ್ಬಿಡ್ತತೆ. ಹೋಗ್ಬೇಕಾದ್ರೆ ವಿಚಿತ್ರ ಮಳೆ ಹೊಡೆದಿತ್ತು, ಅದ್ರಾಗ ಹೋದ್ವಿ. ಬರ್ಬೇಕಾದ್ರೆ ನೋಡ್ದಂಗೆ ನೀವು ಆ ಕಡೆ ಉಮರ್ಕೇಡ್ ಹತ್ರ ಅಲ್ಲಿ ಒಂದ್ ದಿವಸ ನಿಂತ್ಕೊಂಡು ಬಂದಿದ್ದು. ಈ ಟ್ರಿಪ್ ಹಂಗ ಹೋಗೋದ್ ಬೇಡ, ಹಿಂಗೆ ಬರೋಣ. ಇದು ಫ್ಲೈಓವರ್ ಕೆಲಸ ಮಾಡೋರು. ಇವತ್ ಕೆಲಸ ಮಾಡಿ ರೋಡ್ ಮೇಲೆ ಗಾಡಿ ಬಿಟ್ಟಿದ್ದಾರೆ. ಆ ಕಡೆ ಇನ್ನು ಕೆಲಸ ನಡೀತಾನೆ ಐತೆ. ಅದು ಮುಂದೆ ಇದು ಹಾಕಿದಾರೆ ಕಬ್ಬಣದ ಆಂಗ್ಲರು. ಅದೇನಕ್ಕೆ ಹಾಕಿದಾರ ಅಂತ ಗೊತ್ತಿಲ್ಲ ನೋಡಿ. ಟ್ರ್ಯಾಕ್ಟರ್ ಅಲ್ಲಿ ತೌಡ್ ತುಂಬ್ಕೊಂಡು ಹೋಗ್ತಿರೋದು ಇದು. ಮತ್ತು ತೌಡು ನಾವೇನಾದ್ರು ಆತರ ತುಂಬ್ಕೊಂಡು ಹೋದ್ರೆ ಇದು ಕೇಸ್ ಹಾಕ್ತಾರ ನಮ್ಗೆ. ಅದು ಟ್ಯಾಕ್ಟ್ರಿ ಅಲ್ಲ, ಅದಕ್ಕೇನು ಮಾಡಲ್ಲ. ಇಲ್ಲಿ ಆಂಧ್ರದಲ್ಲಿ ಲಾರಿಲಿ ಕ್ಯಾಂಟರ್ ಗಾಡಿ ಆಗ್ಲಿ, ಇಲ್ಲ ಲೋಕಲ್ ಗಾಡಿ ಆಗ್ಲಿ, ಆಂಧ್ರ ಗಾಡಿ ಆಗ್ಲಿ, ಆತರ ಲೋಡ್ ಮಾಡ್ಕೊಂಡ್ ಬಂದ್ರೆ ಪಕ್ಕ ಕೇಸ್ ಹಾಕ್ತಾರೆ ನೋಡಿ.
ಇದು ಏನಕ್ಕೆ ಹಾಕ್ತಾರ ಗೊತ್ತಿಲ್ಲ. ಇನ್ನು ಆ ಕಡೆ ಬ್ರಿಡ್ಜ್ ನಡೀತಾ ಐತೆ ಕೆಲಸ, ರೈಲ್ವೆ ಬ್ರಿಡ್ಜ್ ಇದು. ಆ ಕಡೆಯಿಂದ ಬರೋ ಗಾಡಿ ಎಲ್ಲಿ ಹೋಗ್ತಿದಾವ ಗೊತ್ತಿಲ್ಲ. ಕೆಳಗೆ ಹೋಗ್ತಾವ, ಮ್ಯಾಲೆ ಹೋಗ್ತಾವ. ಕೆಳಗೆ ಹೋಗ್ತಿರೋದು. ಊಟನು ಚೆನ್ನಾಗಾಯ್ತು. ನಿದ್ದೆನು ಅಂದ್ರೆ ರಾತ್ರಿ ನನ್ ನಿದ್ದೆ ಸರಿಯಾಗಿ ಆಗಿದ್ದಿಲ್ಲ ನಿಮ್ ಗಾಡಿ ಓಡ್ಸೋದಕ್ಕೆ. ಆಮೇಲೆ ಮತ್ತೆ ಹೈವೇಗ್ ಬಂದ್ಮೇಲೆ ಒಳ್ಳೆ ನಿದ್ದೆ ಆಯ್ತು. ರಿಂಗ್ ರೋಡ್ ಅಲ್ಲಿ ಒಂದ್ 2 ಅವರ್ ನಿದ್ದೆ ಮಾಡಿದ್ವಿ. ನಿಧಾನಕ್ಕೆ ಬಂದ ರಿಂಗ್ ರೋಡ್ ಅಲ್ಲಿ ಇವಾಗ ಹೋಗ್ತಾ ಇದೀವಿ. ಮೊನ್ನೆ ಇನ್ನೇನು ಕರೀಂನಗರ ತಿನ್ಗುರು ಕಾಮರೆಡ್ಡಿ ಬಾಳ ಇದು ಚೆಕ್ ಪೋಸ್ಟ್ ಬರ್ತತೆ, ಅಲ್ಲಿ ಹೋಗಿ ಸಿಗೋಣ ಬನ್ನಿ. ಇವಾಗ ನಿರ್ಮಲ್ ಹತ್ರ ಬಂದಿವಿ. ನಿರ್ಮಲ್ ಇನ್ನ 30 ಕಿಲೋಮೀಟರ್ ಐತೆ. ನಾವ್ ಮಾಮೂಲಿ ನಿಲ್ಲಿಸ್ತಿದ್ವಲ್ಲ ಹೋಟ್ಲಾಗ ನಿಲ್ಸಿ ಟೀ ಕುಡ್ದು ಗ್ಲಾಸ್ ಗೀಸ್ ಒರೆಸ್ಕೊಂಡು ಹೊಲ್ಟ್ವಿ. ಕತ್ಲಾಗೆ ತಾಲೆ ಅಂದ್ರೆ ಪೂರ್ತಿ ಕತ್ಲಾಗಿಲ್ಲ, ಸ್ವಲ್ಪ ಕತ್ಲಾಗೈತೆ. ನಮ್ ಎದ್ರಿಗೆ ಕಾಣ್ತಿರ್ಬೋದು ನೋಡಿ. ನಿಮ್ಗೆ ಬರೇ ಕಲ್ಗುರು. ಇಲ್ಲಿಂದ ನಿರ್ಮಲ್ ಫಾರೆಸ್ಟ್ ಸ್ಟಾರ್ಟ್, ಪೂರ್ತಿ ಆದಿಲಾಬಾದ್ ಮಹಾರಾಷ್ಟ್ರ ದಾಟೋವರೆಗೂ 200 ಕಿಲೋಮೀಟರ್ ಫಾರೆಸ್ಟ್ ಬರ್ತೈತಿ ಇಲ್ಲಿ. ನಾನು ಒಬ್ನೇ ಸಿಂಗಲ್ ಇದ್ದಾಗ ನೈಟ್ ಹೋಗ್ತಿದ್ದಿಲ್ಲ ಈ ರೋಡ್ನಾಗೆ. ಅಲ್ಲಿ ನಾನು ಬಂಕಲ್ ಟೀ ಕುಡ್ದಲ್ಲ, ಅಲ್ಲೊಂದು ಅಣ್ಣಚ್ಚಿ ಹೋಟ್ಲ್ ಐತೆ, ಅಲ್ಲೇ ನಿಲ್ಸಿ ಮಕ್ಕೊಂಡು 5 ಗಂಟೆಗೆ ಎದ್ದು ಹೋಗ್ತಿದ್ದೆ. ಇವಾಗಲೇ ನಿಲ್ಲಿಸ್ತಿದ್ದೆ, 6 ಗಂಟೆಗೆ ನಿಲ್ಸಿದ್ರೆ ಮರ್ಯಾದೆ ಇರಲ್ಲ ಅಂತೇಳಿ ಹೋಗ್ತಾ ಇದ್ವಿ ಗುರು. ಇನ್ನ ಇಲ್ಲಿಂದ ಕರೆಕ್ಟಾಗಿ 300 ಕಿಲೋಮೀಟರ್ ಐತೆ. ನಮ್ ಗಾಡಿ ಖಾಲಿ ಆಗೋದು ಇಲ್ಲೇ ನಾಗ್ಪುರಿಂದ 20 ಕಿಲೋಮೀಟರ್ ಈ ಕಡೆನೆ ಖಾಲಿ ಆಗುತ್ತೆ. 200 ಕಿಲೋಮೀಟರ್ ಹೋಗಿ ಮಕ್ಕೊಂಡು ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದೋದ್ರೆ ಸಾಕು. 5 ಗಂಟೆ ಬೇಡ ಗುರು, 6 ಗಂಟೆಗೆ ಎದ್ರು 8 ಗಂಟೆ ಅಷ್ಟೇ ಹೋಗ್ತೀವಿ. ಪಾರಮ್ನಾರ ಒಂದು 9:30 ಬಂದು ಫೋನ್ ಮಾಡಂತ ಹೇಳಿದ್ದಾನೆ. ಇದು ಅಮರಾವತಿ ಬೈಪಾಸ್ ಅಂತ, ಅಮರಾವತಿ ಬೈಪಾಸಿಗೆ ಬಂದು ಅಂತ ಹೇಳಿದ್ದಾರೆ. ಅದೆಲ್ಲೈತೋ ಫಾರಂ ನೋಡಿಲ್ಲ ನಾವು ಬೈಪಾಸ್ನಾಗೆ. ಈ ಕಡೆ ನಾವು ಇಳಿತೀವಲ್ಲ, ಅಲ್ಲಿ ಅಮರಾವತಿ ಬೈಪಾಸ್ನಾಗೆ ಸ್ಟ್ರೈಟ್ ಹೋದ್ರೆ ಭಂಡಾರ ಜಬಲ್ಪುರ್ ಹೋಗುತ್ತೆ. ಅಲ್ಲೇ ಎಲ್ಲೋ ಖಾಲಿ ಆಗ್ಬೋದು ಅನ್ಸುತ್ತೆ. ಹೇಳಿದ್ರು ಇಲ್ಲಿ ಬಂದು ಫೋನ್ ಮಾಡಿ ಅಂತಂದ್ರು. ನಾನೇನ್ ಮಾಡೋಣ ಅಂತ ಡಿಸೈಡ್ ಮಾಡಿತ್ತಂದ್ರೆ ಒಂದ್ 10-10:30 ತನಕ ಹೊಡೆದು ಮಕ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೋದ್ರೆ ಆಯ್ತು. 6 ಗಂಟೆಗೆ 6 ಗಂಟೆಗೆ ಎದ್ದೋದ್ರೆ ಒಂದು 8:30-9 ಗಂಟೆಗೆ ಹೋಗ್ತೀನಿ. ಅವ್ರು ಇನ್ನ 10 ಗಂಟೆಗೆ ಬರಕ್ ಹೇಳಿರೋದು. 1 ಫಾರಂ ಗಿಳಿಸ್ತಾರ, 2 ಫಾರಂ ಗಿಳಿಸ್ತಾರ ಗೊತ್ತಿಲ್ಲ. ಅದು ಎಷ್ಟ ಖಾಲಿ ಆಗ್ತದಂದ್ರೆ ನೀವ್ ಬರ್ರಿ ನಾನು ಹೇಳ್ತೀನಿ ಅಂದ್ರು. ಹಂಗಂದ್ರೆ ಇನ್ನೇನು ಜಾತ್ರೆನೆ, ಒಂದ್ 2-3 ಫಾರಂ ಗಿಳಿಸ್ಬೋದು. ನಾನು ಅವಾಗ್ಲೇ ಒಂದ್ಸಲಿ ಹೈದ್ರಾಬಾದ್ನಾಗ ತುಂಬಿ 2 ತಕ್ಕ ಖಾಲಿ ಮಾಡಿದ್ದೆ. ಇದು ಮೆಡಿಚಲ್ನಾಗ ಒಳಗ್ ಒಂದ್ ಫಾರಮ್ಗೊಂದು, ಮತ್ತೆ ತಿರ್ಗಿ ಆಟೋನಗರ್ಗೆ ಹೋಗಿ 14 ವೀಲಾಗ ತುಂಬಿದ್ದು. ಈ ಕಡೆಗೆ ತುಂಬಿಲ್ಲ. ಅವಾಗ ತುಂಬದ ನಿದ್ದೆ, ಇವಾಗ ತುಂಬಿದ್ದು. ಯಾವ್ದು ಲೋಡ್ ಇರ್ಲಿಲ್ಲ. 3-4 ದಿವಸ ನಿಲ್ಸ್ಕೊಂಡು ಲೋಡ್ ಮಾಡಿದ್ದು. ನಾವು ವಾಪಿ ಅಹಮದಾಬಾದ್ ಕೇಳಿದ್ವಿ, ಲೋಡಿಂಗೇ ಇಲ್ಲ, ಏನ್ ಮಾಡ್ತೀರಾ ಹೇಳಿ ಇತ್ಲಾಗೆ ಬಂದ್ವಿ. ಬಾಡಿಗೆನು ಕಮ್ಮಿ ನೋಡ್ತಿರ್ಬೋದು. ಬಟ್ ಎಲ್ಲ ಫಾರೆಸ್ಟ್ ಮುಂದಕ್ಕೆ, ಇದೆಲ್ಲ ಫಾರೆಸ್ಟ್ ನೋಡಿ. ಇಲ್ಲಿ ಸ್ವಲ್ಪ ಹೋಗ್ತಾ ಫುಲ್ ಫಾರೆಸ್ಟ್.